ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬಹುದು, ನಂತರ ಹೋರಾಟಗಳನ್ನು ಮಾಡಲಿಕ್ಕೆ ಆಗಲ್ಲ ಅನ್ನೋ ಒಂದು ಪದನೂ ಕೂಡ ಜನರಲ್ಲೇ ಅದು ಬೇರೆದೇ ರೀತಿಯಲ್ಲಿ ಮನಸ್ಸಲ್ಲಿ ಉಳ್ಕೊಳ್ತು. ಅದಾದ ಬಳಿಕ ಈ ಎಸ್ ಕ್ಯಾಟಗರಿ ಪದ ಬೇರೆ ಠಾಣೆಗಳಲ್ಲಿ ದೂರು ಕೊಡೋದು, ಅಶ್ವಿನಿ ಗೌಡ್ರು ಈ ಮೂಲಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ, ಆದಷ್ಟು ಬೇಗನೆ ಹೊರಗೆ ಬರ್ತಾರೆ, ಇಲ್ಲಿ ತನಕಲೂ ಕೂಡ ಬರೋದಿಲ್ಲ ಅನ್ನೋದು ಕೂಡ ಇತ್ತು. ಆದರೆ ನಿನ್ನೆ ಕೊನೆ ಕ್ಷಣ ತನಕಲೂ ಕೂಡ ಫಿನಾಲೆಯಲ್ಲಿ ಒಂದು ವಿನ್ನರು ಅಥವಾ ರನ್ನರ್ ಅನ್ನೋದು ಮಾತ್ರ ಇತ್ತು. 3ನೇ ಸ್ಥಾನಕ್ಕೆ ನಿಮಗೆ ತೃಪ್ತಿ ಇದೆಯಾ? ಸರ್, ಮನುಷ್ಯನಿಗೆ ಯಾವತ್ತೂ ತೃಪ್ತಿ ಅನ್ನೋದು ಆಗಲ್ಲ. ಸೊ ನಾನು ವಿನ್ ಆಗಿದ್ರು ಬಹುಶಃ ತೃಪ್ತಿ ಇರ್ತಿತ್ತೋ ಇಲ್ವೋ. ತೃಪ್ತಿ ಅನ್ನೋದು ಯಾವಾಗ ಅಂದರೆ ಬಹುಶಃ ಈ ಭೂಮಿ ನಾವು ಬಿಟ್ಟು ಹೋಗೋವಾಗ ನಮ್ಗೆ ತೃಪ್ತಿ ಅಂತ ಈಗ ತೃಪ್ತಿ ಇದೆ 3ನೇ ಸ್ಥಾನಕ್ಕೆ. ತೃಪ್ತಿ ಪಟ್ಕೊಳ್ಳೋಣ. ಅದು ಯಾಕೆ ಮನ್ಸಲ್ಲಿ ಇರುತ್ತಲ್ಲ, ಓಕೆ ವಿನ್ ಆಗ್ಬೇಕಿತ್ತು ಅಂತೇಳಿ ಅನಿಸ್ತಾ ಇದೆಯಾ? ಹೌದು, ನಾನು ವಿನ್ ಆಗಬೇಕಿತ್ತು ಅನ್ನೋದು ನಾನು ಹೊರಗಡೆ ಬಂದು ಅಷ್ಟು ಜನರ ಪ್ರೀತಿ ನೋಡಿದ್ಮೇಲೆ ನನಗೆ ಅನ್ನಿಸ್ತು. ಹೌದು, ನೀವು ಹೇಳ್ದಾಗೆ ಒಂದು ಪಾಯಿಂಟಲ್ಲಿ ನಾನು ಕುಗ್ಗಿದ್ದು ಹೌದು. ಯಾಕೆಂತಂದರೆ ನಾವು ಮನೆ ಒಳಗಡೆ ಹೋದಾಗ ನಮ್ಗೆ ಏನೂ ಗೊತ್ತಿರಲ್ಲ ಸರ್, ಯಾರೂ ನಮ್ಮವರಲ್ಲ. ಅಲ್ಲಿ ನಾವು ಟಾಸ್ಕ್ಗಳು ಆಡ್ಬಿಟ್ಟು ಬಂದಿರ್ತೀವಿ, ಯಾರೂ ನಿಮ್ಮನ್ನು ಬಂದು ನಾವು ನೀರು ನೀರು ಅಂತ ಕೇಳಿದ್ರು ಕೂಡ ಎಲ್ಲರೂ ನಮ್ಮನ್ನು ಹೆಂಗೆ ಅಂದರೆ ಯುದ್ಧಕ್ಕೆ ಬಂದಿರೋ ಶತ್ರುಗಳು ಹಾಗೆ ನೋಡ್ತಿರ್ತಾರೆ. ಒಂದು ಕಿಚನ್ ಒಂದು 100 ಮೀಟ್ರ್ ಇರುತ್ತೆ, ಯಾರು ಹೋಗಿ ನೀರು ತಂದ್ಕೊಡಲ್ಲ, ಹಾಗಿರುತ್ತೆ ಬಿಗ್ ಬಾಸ್ ಮನೆ. ಅಷ್ಟು ಸುಲಭ ಅಲ್ಲ. ಅಲ್ಲಿ ನೀವು ಎಲ್ಲವನ್ನ ಜೀರ್ಣಿಸ್ಕೊಂಡು ಪ್ರತಿಯೊಬ್ಬರನ್ನು ಎದುರು ಹಾಕ್ಕೊಂಡು ಒಂಟಿಯಾಗಿ ಬದುಕೋದಿದೆಯಲ್ಲ, ಅದೇ ನಿಜವಾದ ಜೀವನ. ಹಾಗಾಗಿ ಅಲ್ಲಿ ನಾನು ಗೆದ್ದು ಬಂದು ಫಿನಾಲೆವರೆಗೂ ನಾನು ಬಂದಿದ್ದೀನಿ ಅಂದರೆ ನಾನು ಕಪ್ಪನ್ನು ಗೆದ್ದಿದ್ದೀನಿ ಅನ್ನೋಷ್ಟೇ ಖುಷಿ ನನಗಿದೆ.